ಕ್ರಿಸ್ತನ ಹೆಸರಲ್ಲಿ ನಿಮಗೆಲ್ಲರಿಗೂ ವಂದನೆಯನ್ನು ತಿಳಿಸ್ತೇನೆ. ದೇವನಾಮ ಸ್ತೋತ್ರ ಆಗಲಿ. ಈ ಸಮಯದಲ್ಲಿ ನಾನು ಕೊಟ್ಟಂಥ ಈ ವಾಕ್ಯ ನಿಮ್ಮ ಮುಂದೆ ಹೇಳುವುದಕ್ಕೆ ಸಮಯ ಕೊಟ್ಟಂಥ ಕರ್ತನಿಗೆ ತಾನೇ ಮಹಿಮೆ ಉಂಟಾಗಲಿ. ರೋಮಾಪುರ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನ. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ. ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಹೌದು, ದೇವನಾಮ ಸ್ತೋತ್ರ ಆಗಲಿ. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ತಿಳುವಳಿಕೆಯನ್ನು ಇಲ್ಲ, ತಿಳುವಳಿಕೆ ಉಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. ಹೌದು, ಈ ದಿನದಲ್ಲಿ ದೇವರನ್ನು ಹುಡುಕುವವರು ಯಾರೂ ಇಲ್ಲ. ದೇವರೊಬ್ಬ ಇದ್ದಾನೆ, ನಡೆಸ್ತಾ ಇದ್ದಾನೆ, ಕೊಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ, ಇದು ಮಾತ್ರ ಹೇಳ್ತಾರೆ. ಆದರೆ ದೇವರು ಯಾರು, ನಮ್ಮನ್ನು ಹೇಗೆ ನಡೆಸ್ತಾ ಇದ್ದಾನೆ, ನಾವು ದೇವರು ಯಾರು ಅಂದು ಹುಡುಕಬೇಕನ್ನೋ ಒಂದು ಮನಸ್ಸು ಯಾರಲ್ಲೂ ಇಲ್ಲ. ಅದಕ್ಕೆ ಇಲ್ಲಿ ಹುಡುಕುವವನು ಇಲ್ಲ, ಯಾರೂ ಇಲ್ಲ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ. ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಯಾಕಂದರೆ ಒಳ್ಳೆಯದನ್ನು ಹುಡುಕುವವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಒಳ್ಳೆಯದನ್ನು ಮಾಡುವವನು ಇಲ್ಲ. ಆದರೆ ದೇವರಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲಿ ಕೆಲಸಕ್ಕೆ ಬಾರದವರು, ತಿಳುವಳಿಕೆ ಉಳ್ಳವರೇ ಇಲ್ಲ, ದೇವರನ್ನು ಹುಡುಕುವವರು ಇಲ್ಲ. ಅಂದರೆ ಆದರೆ ನಮಗೆ ತಿಳುವಳಿಕೆ ಇದ್ದರೂ ಕೂಡ ಇಲ್ಲದವರಾಗಿದ್ದೇವೆ, ಹುಡುಕೋದಿಲ್ಲ, ಕೇಳೋದಿಲ್ಲ. ಮೇನ್ ದೇವರು ಯಾರಂತ ಹುಡುಕಿದ್ರೆ ಅಲ್ಲಿ ಸಿಗ್ತಾರೆ. ನಾವು ಹುಡುಕೋದಿಲ್ಲ, ಅವರು ಸಿಗೋದಿಲ್ಲ. ಅದಕ್ಕೇನೆ ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಅವರು ಯಾರು ಒಳ್ಳೆಯದನ್ನು ಮಾಡೋದಕ್ಕೂ ಮುಂದೆನೂ ಬರೋದಿಲ್ಲ, ಅದು ಹುಡುಕುವವನು ಅಲ್ಲ, ಅದನ್ನು ಮಾಡುವವನು ಅಲ್ಲ, ಒಬ್ಬನಾದರೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಎಲ್ಲರೂ ದೇವ್ರ ಮಕ್ಕಳು ಆಗಬೇಕೆನ್ನೋದೇ ನಮ್ಮ ಆಸೆ, ದೇವರ ಆಸೆ ಆಗಿದೆ. ಅದಕ್ಕೆ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ. ಎಲ್ಲರೂ ಕೆಲಸಕ್ಕೆ ಬಾರದವರು ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಖಂಡಿತ ಕೆಲಸಕ್ಕೆ ಬಾರದಿಲ್ಲದನ್ನೆಲ್ಲ ಮಾಡ್ತಾರೆ, ಆದರೆ ಕೆಲಸಕ್ಕೆ ಬರೋದಂಥದ್ದನ್ನು ಮಾಡೋದಿಲ್ಲ, ಕೆಲಸಕ್ಕೆ ಬರೋವಂಥದ್ದನ್ನು ನೋಡೋದಿಲ್ಲ, ಅದನ್ನು ಹಲ್ಲುಗಳಿರ್ತಾರೆ. ಆದರೆ ಒಳ್ಳೆಯದನ್ನು ಹುಡುಕುವವನು ಇವತ್ತು ಒಬ್ಬನೂ ಇಲ್ಲ. ಅದನ್ನು ಹುಡುಕಿ ಅಂತ ದೇವರು ಹೇಳ್ತಾ ಇದ್ದಾನೆ. ಯಾರದು ನನಗೆ, ಯಾರದು ಅಂತ ಹುಡುಕುವಾಗ ಅಲ್ಲಿ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಅಂದರೆ ದೇವ್ರ ಮುಂದೆ ಯಾರು ಇಲ್ವಾ? ಹಾಗಾದರೆ ಆದರೆ ದೇವ್ರು ನಮ್ಮನ್ನು ಆಯ್ಕೆ ಮಾಡಿಲ್ವಾ? ಆ ದೇವ್ರ ಮುಂದೆ ಏನಾಗಿದ್ದೇವೆ, ಏನು ಮಾಡ್ತಾ ಇದ್ದೇವೆ? ನಾವು ದಾರಿ ತಪ್ಪಿ ನಡೀತಾ ಇದ್ದೀವ, ಇಲ್ಲ ಒಳ್ಳೆ ದಾರಿ ನಡೀತಾ ಇದ್ದೀವಲ್ಲ, ಇಲ್ಲ ದೇವರನ್ನ ಹುಡುಕುತ್ತಾ ಇದ್ದೇವಾ, ಇಲ್ಲ ಏನೆಂದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡವರಾಗಿ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ ಅಂತ ಹೇಳ್ತಾ ಇದೆ. ನೀತಿವಂತನು ಯಾರು ಈ ದಿನದಲ್ಲಿ? ನೀತಿಯನ್ನು ಹುಡುಕುವವನು ಯಾರಿದ್ದಾನೆ ಇಲ್ಲಿ? ಯಾರಿಲ್ಲ. ಅದಕ್ಕೆ ಹುಡುಕಬೇಕು ಅನ್ನೋದೇ ದೇವರ ಆಶೆ, ನಮ್ಮ ಆಶೆ ಕೂಡ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಒಬ್ಬನೂ ಇಲ್ಲ, ಒಳ್ಳೆಯದನ್ನು ಮಾಡುವವನೂ ಇಲ್ಲ, ಒಬ್ಬನಾದರೂ ಇಲ್ಲ. ಅಂದರೆ ಒಳ್ಳೆಯದನ್ನು ಮಾಡೋದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ, ನಾವು ಒಳ್ಳೆಯದನ್ನ ಮಾಡಬೇಕು. ಅದಕ್ಕೆ ಒಬ್ಬನಾದರೂ ಇಲ್ಲ ಅಂದರೆ ನಾನಿದ್ದೇನೆ ಸ್ವಾಮಿ, ನಾನು ಮಾಡ್ತೇನೆ ಸ್ವಾಮಿ ಎಂದು ಹೇಳಿ ದೇವ್ರ ಮುಂದೆ ನಾವು ಹೋಗುವಾಗ ದೇವರು ತಾನೇ ವಾಕ್ಯವನ್ನು ಆಶೀರ್ವದಿಸಿ ಮುಂದೆ ನಮ್ಮನ್ನು ನಡೆಸಲಿ ಎಂದು ದೇವರ ನಾಮಕ್ಕೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಈ ವಾಕ್ಯವನ್ನು ನೋಡಿದವರಿಗೆ ಅದು ಇಷ್ಟವಾದರೆ ಅದನ್ನು ಲೈಕ್ ಮಾಡಿ, ಇಷ್ಟವಾದರೆ ಮತ್ತೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಇಷ್ಟವಾದರೆ ನಮಗೆ ಕೆಳಗಡೆ ನಂಬರ್ ಕೊಟ್ಟಿರ್ತೇವೆ, ನಮ್ಮ ನಂಬರ್ಗೆ ಕಾಲ್ ಮಾಡಿ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಆಮೇನ್.